ತಾಲೂಕಿನ ಹಲವು ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಪವಿತ್ರ ಮಾಸ ರಂಜಾನ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಹೌದು, ಸಾಲಿಗ್ರಾಮ ಪಟ್ಟಣದ ರಂಜಾನ್ ಹಬ್ಬ ಸಂಭ್ರಮದಿಂದ ನಡೆಯಿತು. ಮುಸ್ಲಿಂ ಮುಖಂಡ ಆಯಾಜ್ ಪಾಷಾ ಮಾತನಾಡಿ, ಪವಿತ್ರ ರಂಜಾನ್ ತಿಂಗಳ ಉಪವಾಸದ ಬಳಿಕ ಆಚರಿಸುವ ಮುಸ್ಲಿಂ ಸಮುದಾಯದ ಪ್ರಮುಖ ಹಬ್ಬ ರಂಜಾನ್. ಈ ದಿನ ಮುಂಜಾನೆ ಹಿರಿಯರು ಕಿರಿಯರು ಎನ್ನದೇ ಹೊಸ ಬಟ್ಟೆ ಧರಿಸಿ ಮಸೀದಿಗಳಿಗೆ ತೆರಳಿ ವಿಶೇಷ ಈದ್ ನಮಾಜ್ ಸಲ್ಲಿಸುತ್ತಾರೆ. ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ನಮಾಜ್ ಬಳಿಕ ಖಬರ್ ಸಂದರ್ಶನ ನಡೆಸಿ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ಹಬ್ಬದ ಅಂಗವಾಗಿ ಮನೆಗಳಲ್ಲಿ ವಿಶೇಷ ಸಿಹಿ ಪದಾರ್ಥ ಬಿರಿಯಾನಿ ತಯಾರಿಸಿ ಕುಟುಂಬದ ಸದಸ್ಯರು ಮತ್ತು ಬಂಧು ಬಳಗದವರ ಜೊತೆ ಊಟೋಪಚಾರದಲ್ಲಿ ಭಾಗಿಯಾಗುತ್ತಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರು ಬಾಬು, ಮುಖಂಡರಾದ ಮುಬಿನ್ ಅಹಮದ್, ಲಾಲು ಸಾಹೇಬ್, ಮುಜಾಹಿದ್ ಪಾಷಾ, ಫಾರೂ ಸಾಹೇಬ್, ಸೈಯದ್ ಸೌಕತ್ ಪಾಷಾ, ರಫೀಕ್ ಅಹಮದ್, ನಾಸಿರ್, ಮುಸಿರ್, ವಾಸಿಂ, ಮುತಾರ್ ಪಾಷಾ, ಮಾಜ್, ಮುಷೀರ್, ಸಕೀಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮಸ್ಕಾರ. ಎಲ್ಲ ಮುಸ್ಲಿಂ ಬಾಂಧವರಿಗೆ ಹಾಗೂ ಕನ್ನಡ ರಾಜ್ಯದ 7.5 ಕೋಟಿ ಜನತೆಗೆ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ಸಾಲಿಗ್ರಾಮ ಪಟ್ಟಣದಲ್ಲಿ ಸಾಲಿಗ್ರಾಮದ ಜಾಮಿಯಾ ಮಸೀದಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅವರ ನೇತೃತ್ವದಲ್ಲಿ ಸಾಲಿಗ್ರಾಮದಿಂದ ಮೆರವಣಿಗೆ ಹೊರಟು ಈದ್ಗಾ ಮೈದಾನದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ನಂತರ ಸಾಲಿಗ್ರಾಮದ ನಮ್ಮ ಹಿರಿಯರು, ನಮ್ಮ ಆತ್ಮೀಯರು ಎಲ್ಲರೂ ಸ್ಮಶಾನಕ್ಕೆ ಬಂದು ಅವ್ರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನಂತರ ಎಲ್ಲರೂ ತಮ್ಮ ಪ್ರೀತಿಯ ಸಂದೇಶಗಳನ್ನು ಹಾಗೂ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲಾ ಭಾವನೆಗಳನ್ನು ತೆಗೆದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಹಗ್ ಮಾಡಿ ಎಲ್ಲರೂ ಕೈ ಮಿಲಾಯಿಸಿ ನಾವೆಲ್ಲರೂ ಒಂದಾಗಿರ್ತೇವೆ, ನಾವು ಸೌಹಾರ್ದಯುತವಾಗಿ ನಡ್ಕೊಳ್ತೇವೆ ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು.